ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬಾರು, ನಾವು ಬಂದು ಕೆಲಸ ಮಾಡೋಣ ಬಾ. ಸರಿ ಯಜಮಾನ್ರೆ. ಚಿಕ್ಕಮ್ಮ, ಹೇಳಮ್ಮ ಜನನಿ. ತಗೊಳ್ಳಿ. ಏನಮ್ಮ ಇದು? ನನ್ನ ಕಡೆಯಿಂದ ನಿಮ್ಗಾಗಿ ಒಂದು ಪುಟ್ಟ ಉಡುಗೊರೆ. ನನಗೆ ಯಾಕಮ್ಮ ಇದೆಲ್ಲ? ಚಿಕ್ಕಮ್ಮ, ಇಷ್ಟು ದಿನ ನನಗೋಸ್ಕರ ನಮ್ಮ ಪುಟಾಣಿಗೋಸ್ಕರ ಅರಸನ್ ಕೋಟೆಗೆ ಬಂದು ನಮ್ಮ ಪುಟಾಣಿನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀರಾ. ಅಷ್ಟೇ ಅಲ್ಲ, ನನಗೂ ತುಂಬ ಸಹಾಯ ಮಾಡಿದ್ದೀರಾ. ಅದಕ್ಕೆ ನನ್ನ ಕಡೆಯಿಂದ ನಿಮಗೊಂದು ಪುಟ್ಟ ಉಡುಗೊರೆ ತಗೊಳ್ಳಿ. ಚಿಕ್ಕಮ್ಮ, ನಾಳೆ ಬೆಳಗ್ಗೆ ಆದರೆ ಎಲ್ಲರೂ ಅರಸನ್ ಕೋಟೆಗೆ ಹೊರಡ್ತೀವಿ. ಆದರೆ ನಾನಲ್ಲಿ ಜಾಸ್ತಿ ದಿನ ಇರೋದಕ್ಕಾಗಲ್ಲ. ವೀಸಾ ಸಿಕ್ಕಿದ ಕೂಡಲೇ ಪುಟಾಣಿನ ಕರ್ಕೊಂಡು ದುಬೈಗೆ ಹೊರಡ್ತಾ ಇದ್ದೀನಿ. ಅದಕ್ಕೆ ನೀವು ಅಲ್ಲಿಗೆ ಬರೋದು ಬೇಡ ಅಂತ ಅನಿಸುತ್ತೆ. ಚಿಕ್ಕಮ್ಮ, ಇಷ್ಟು ದಿನ ನೀವು ನಂಗೆ ತುಂಬ ಸಹಾಯ ಮಾಡಿದ್ದೀರಾ. ಎಲ್ಲ ವಿಷಯದಲ್ಲೂ ನನ್ನ ಜೊತೆಗೆ ನಿಂತಿದ್ದೀರಾ. ಆ ಋಣ ನಾನು ಯಾವತ್ತೂ ಮರೆಯೋದಿಲ್ಲ. ನೀವು ನಾಳೆನೇ ನಿಮ್ಮ ಊರಿಗೆ ಹೋಗ್ತಿರೋ ಇಲ್ಲ ಸ್ವಲ್ಪ ದಿನ ಇದ್ದು ಹೊರಡ್ತಿರೋ ನೀವೇ ಯೋಚನೆ ಮಾಡಿ, ಸರಿನಾ? ಸರಿ ಕಣಮ್ಮ. ಚಿಕ್ಕಮ್ಮ, ನಿಮ್ಮ ವಯಸ್ಸೇನು ಚಿಕ್ಕದಲ್ಲ. ನಿಮ್ಮ ಆರೋಗ್ಯದ ಕಡೆನೂ ಗಮನ ಕೊಡಿ. ಆಯಿತು ಕಣಮ್ಮ. ಆದರೆ ನೀನು ವಿದೇಶಕ್ಕೆ ಹೋದ್ಮೇಲೆ ಈ ಪರದೇಶನ ಮರಿಬೇಡ. ಏನು ಚಿಕ್ಕಮ್ಮ ನೀವು, ನಿಮ್ಮನ್ನು ನಾನು ಮರೆಯೋದಕ್ಕಾಗುತ್ತಾ? ಖಂಡಿತವಾಗ್ಲೂ ಇಲ್ಲ. ನಾನು ಎಲ್ಲೇ ಇದ್ರೂ ನಿಮಗೆ ಆಗಾಗ ಫೋನ್ ಮಾಡ್ತಿರ್ತೀನಿ, ಸರಿನಾ? ಸರಿ ಕಣಮ್ಮ. ಏನ್ ಮಾಡ್ತಿದ್ದೀರಾ ನೀವಿಬ್ರು? ಅದು ಚಳಿ ಇತ್ತಲ್ಲ ಅಪ್ಪವ್ರೆ, ಅದಕ್ಕೆ ಬೆಂಕಿ ಕಾಯಿಸ್ಕೊಳ್ಳೋಣ ಅಂತ ಬಂದಿದ್ವಿ. ಹೌದು ಮಾವ. ಹಾಗಾದ್ರೆ ಬೆಂಕಿಯಲ್ಲಿ ಏನೋ ಹಾಕಿದ್ರಲ್ಲ, ಏನದು? ಅದು ಸೌದೆ ಹಾಕಿದ್ದು ಮಾವ. ಬೆಂಕಿಗೆ ಸೌದೆ ಹಾಕಿದ್ರೂ ಉರಿಯುತ್ತೆ, ಕಾಗದ ಹಾಕಿದ್ರೂ ಉರಿಯುತ್ತೆ. ಆದರೆ ಉರಿಯೋ ಜ್ವಾಲೆಯಲ್ಲಿ ವ್ಯತ್ಯಾಸ ಕಾಣುತ್ತೆ. ನಾನು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತ ನಿಮ್ಗೆ ಅರ್ಥ ಆಗ್ತಿದೆಯಲ್ಲ? ನೀವು ಅದರ ಒಳಗಡೆ ಹಾಕಿದ್ದು ಏನು ಅಂತ ನಾನು ನೋಡಿದೆ. ಪಾಸ್ಪೋರ್ಟ್ನ ಬೆಂಕಿಗೆ ಹಾಕೋದು ಅಪರಾಧ, ಗೊತ್ತಾ ನಿಮಗೆ? ಇಬ್ಬರು ಇಷ್ಟೊಂದು ತಿಳುವಳಿಕೆ ಇರೋರು, ಈ ಸಾಮಾನ್ಯ ಜ್ಞಾನ ನಿಮ್ಗಿರೋದಿಲ್ವೇನೋ? ಪಾಸ್ಪೋರ್ಟ್ನ ಬೆಂಕಿಯಲ್ಲಿ ಹಾಕಿ ಸುಡಬಹುದು, ಆದರೆ ಸಂಬಂಧಗಳನ್ನು ಸುಡಕ್ಕಾಗತ್ತೇನಮ್ಮ? ಸಾಧ್ಯ ಇಲ್ಲ. ಇಷ್ಟಕ್ಕೂ ನೀವಿಬ್ರು ಯಾತಕ್ಕಿದನ್ನು ಮಾಡ್ತಾ ಇದ್ದೀರಿ? ಜನನಿ ತನ್ನ ಮಗುನ ಕರ್ಕೊಂಡು ನಿಮ್ಮಿಂದ ದೂರಾಗಿ ವಿದೇಶಕ್ಕೆ ಹೊರಟೋಗ್ತಾಳೆ ಅನ್ನೋ ಒಂದೇ ಕಾರಣಕ್ಕಲ್ವಾ? ಅವಳು ಗಟ್ಟಿ ನಿರ್ಧಾರ ತಗೊಂಡಿದ್ದಾಳೆ, ನಾನು ಹೋಗಲೇಬೇಕು ಅಂತ ಹೇಳಿ. ಅವಳನ್ನು ಹೇಗೆ ತಡಿಬೇಕು ಅಂತ ನಾನು ಒದ್ದಾಡ್ತಾ ಇದ್ದೀನಿ. ಅದಕ್ಕೆ ಇದೆಲ್ಲ ಮಾರ್ಗ. ಗಂಡನ್ನು ನೋಡಬೇಕು ಅಂತ ಅವಳು ಹೇಳಿರಬಹುದು, ಆದರೆ ಅದೆಲ್ಲ ಕಾರಣ. ನಿಮಗೂ ಅದು ಗೊತ್ತಿರುತ್ತೆ ಅನ್ಕೊಂಡಿದ್ದೀನಿ ನಾನು. ಅಂತ ಹೆಣ್ಣು ಮಗುನ ಪ್ರೀತಿಯಿಂದ ಮನವೊಲಿಸಬೇಕು, ಪ್ರೀತಿಯಿಂದ. ಕ್ಷಮಿಸಿ ಅಪ್ಪವ್ರೆ, ನೀವೇನು ಅನ್ಕೋತಿರೋ ಅಂತ ನಾವು ನಿಮ್ಮ ಹತ್ರ ಸುಳ್ಳು ಹೇಳ್ಬಿಟ್ವಿ. ಪುಟಾಣಿ ಜನನಿ
ಎಲ್ಲೂ ಹೋಗ್ಬಾರ್ದು ಅನ್ನೋ ಕಾರಣಕ್ಕೆ ಇಂಥ ಕೆಲಸ ಮಾಡಿದ್ವಿ. ಈಗ ನಿಮ್ಮ ಮಾತು ಕೇಳ್ತಾ ಇದ್ರೆ ಜನನಿನ್ ತಡೆಯೋದು ತುಂಬಾ ಕಷ್ಟ ಅಂತ ಅನಿಸ್ತಾ ಇದೆ. ಅಪ್ಪರೇ, ಹೇಗಾದ್ರೂ ಮಾಡಿ ನೀವೇ ಅವಳಿಗೆ ಬುದ್ಧಿ ಹೇಳಿ. ನೀನ್ ಯಾವುದೇ ಕಾರಣಕ್ಕೂ ವಿದೇಶಕ್ಕೆ ಹೋಗ್ಬಾರ್ದು ಅಂತ ನೀವು ಜನನಿಗೆ ಒಂದು ಮಾತು ಹೇಳಿದ್ರೆ ಸಾಕು, ಅವಳು ಖಂಡಿತ ನಿಮ್ಮ ಮಾತನ್ನ ಕೇಳ್ತಾಳೆ. ಈಗೇನು ಜನನಿ ಆ ಮಗು ಇಲ್ಲಿಂದ ಹೋಗಬಾರ್ದು, ಅದನ್ನು ತಡಿಬೇಕು ಅಷ್ಟೇ ತಾನೆ? ಹೌದು ಅಪ್ಪರೇ. ಈ ವೀರಯ್ಯ ದೇವ ಇದ್ದಾನಲ್ಲ, ಅದನ್ನು ತಡೆಯೋ ಜವಾಬ್ದಾರಿ ನಂದು. ಆದರೆ ನಿಮ್ಮಿಬ್ಬರಿಗೂ ನನ್ನ ಕಡೆಯಿಂದ ಒಂದು ಷರತ್ತು. ಏನ್ ಮುಖ ನೋಡ್ಕೋತಾ ಇದ್ದೀರಿ? ನಡೆಸ್ಕೊಡ್ತೀರಾ ಇಬ್ರು? ನಮ್ಮ ಮಗು ನಮ್ಮ ಜೊತೆ ಇರುತ್ತೆ ಅಂದ್ರೆ ನೀವ್ ಏನ್ ಹೇಳಿದ್ರು ನಾವು ಕೇಳ್ತೀವಿ ಅಪ್ಪರೇ, ಅಲ್ವಾ ಯಜಮಾನ್ರೆ? ಹೌದು ಮಾವ. ಹಾಗಾದ್ರೆ ಸತ್ಯ ಹೇಳು ಪಾರ್ವತಿ, ಆ ಪುಟಾಣಿ ಯಾರ ಮಗು? ನನ್ನ ಪ್ರಶ್ನೆಗೆ ಮೌನ ಉತ್ತರ ಅಲ್ಲ, ಹೇಳು ಪಾರ್ವತಿ. ನಮ್ ಜನನಿ ಮಗುನೇ ಅಪ್ಪವ್ರೆ. ಇಲ್ಲ ಅಪ್ಪವ್ರೆ, ನಾನ್ ನಿಮ್ಮ ಹತ್ರ ಯಾಕೆ ಸುಳ್ಳು ಹೇಳಿ? ನಾನು ಯಾವತ್ತಾದ್ರೂ ಸುಳ್ಳು ಹೇಳ್ತೀನ? ಪಾರ್ವತಿ ಬಾಯಲ್ಲಿ ಸುಳ್ಳು? ನಿನಗೆ ಸುಳ್ಳು ಹೇಳಕ್ ಬರೋದಿಲ್ಲ ಪಾರ್ವತಿ. ನಿನ್ನ ಮುಖದ ಮೇಲೆ ನೀನು ಮನಸ್ಸಲ್ಲಿರೋ ಸತ್ಯ ಎದ್ದು ಕಾಣ್ತಾ ಇದೆ. ಸಮಯ ಸಂದರ್ಭ ಸತ್ಯವಂತರನ್ನ ಸುಳ್ಳರನ್ನಾಗಿ ಮಾಡುತ್ತೆ ಅನ್ನೋದಕ್ಕೆ ನೀನೇ ಸಾಕ್ಷಿ ಪಾರ್ವತಿ, ನೀನೇ ಸಾಕ್ಷಿ. ಅಯ್ಯೋ ಇಲ್ಲ ಅಪ್ಪವ್ರೆ, ಮಗು ನಿಜವಾಗ್ಲೂ ಜನನಿದೆ. ಹೌದು ಮಾವ, ಪಾರ್ವತಿ ಹೇಳ್ತಾರ ನಿಜ. ಕಾಕಡ ಹೂವು ಮಲ್ಲಿಗೆ ಬಳ್ಳಿ ಮೇಲೆ ಬಿದ್ದು ಮಾತ್ರಕ್ಕೆ ಅದು ಮಲ್ಲಿಗೆ ಹೂವಾಗಿ ಗಮಸೋಕ್ ಸಾಧ್ಯ ಇಲ್ಲ ಪಾರ್ವತಿ. ನಿಮಗೆಲ್ಲ ಗೊತ್ತಿದೆ ಸುಳ್ಳಿಗೆ ಆಯಸ್ಸು ಕಮ್ಮಿ ಅಂತ. ಸತ್ಯ ಹೇಳ್ತೀಯ ಇಲ್ವಾ ಈಗ? ಜನನಿದೆ ಅಪ್ಪವ್ರೆ. ಪಾರ್ವತಿ, ನನ್ನ ಹತ್ರ ಸುಳ್ಳು ಹೇಳಕ್ ಧೈರ್ಯನ ನಿನಗೆ? ನಿನಗೆ ಗೊತ್ತಿಲ್ಲ, ಯಾರನ್ನು ಬೇಕಾದರೂ ನೀನು ನಂಬಿಸ್ಬೋದು, ಆದ್ರೆ ವೀರಯ್ಯ ದೇವನ ನಂಬಿಸೋದಕ್ಕೆ ಸಾಧ್ಯ ಇಲ್ಲ. ಸತ್ಯ ಹೇಳು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.